ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಬಿರು ಬೇಸಿಗೆ ಅಂತೂ ಶುರುವಾಗ್ಬಿಟ್ಟಿದೆ ಇವಾಗ. ಅದಕ್ಕೆ ಒಂದು ಒಳ್ಳೆ ಪಾನೀಯ ಮಾಡೋದು ಹೇಗೆ ಅಂತ ನೋಡೋಣ. ಕಸ್ತೂರಿ ಬೀಜದ ಶರಬತ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಾನೀಯನ ನಾವು ದಿನ ಒಂದು ಸಾರಿ ಕುಡಿದ್ರೆ ಸಾಕು, ದೇಹದಲ್ಲಿ ಎಷ್ಟೋ ಉಷ್ಣಾಂಶ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಮಾಡೋದಕ್ಕೆ ನಾನು 2 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಅನಂತರ ಅರ್ಧ ಟೀ ಚಮಚ ಕಸ್ತೂರಿ ಬೀಜನ ತೊಗೊಂಡಿದ್ದೀನಿ, ಫಲೂದಾ ಅಂತಾರಲ್ಲ ಅದು. ಆನಂತರ ಇದಕ್ಕೆ ನಾನು 5 ರಿಂದ 6 ಟೀ ಚಮಚ ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ತಿನ್ನಲ್ಲ ಅನ್ನೋದಾದರೆ ಬೆಲ್ಲ ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿದ್ಮೇಲೆ ಇದನ್ನು ಕರಗಿಸ್ಕೋಬೇಕು. ಆನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ಒಂದು ಒಳ್ಳೆ ರುಚಿ ಕೊಡುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ. ಆನಂತರ ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. 2 ಲೋಟ ಶರಬತ್ತಿಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಅನಂತರ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಈ ಕಸ್ತೂರಿ ಬೀಜ ಹಾಕಿರೋದ್ರಿಂದ ಒಂದು 5 ನಿಮಿಷ ಇದು ನೀರಲ್ಲಿ ನೆನಿಬೇಕು. ಇವಾಗಲೇ ನೋಡಿ, ಆಗಲೇ ನೆನೀತಾ ಇದೆ, ಅದು ಗಾತ್ರ ದಪ್ಪ ಆಗ್ತಾ ಇದೆ. ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ದಪ್ಪ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಕೂಡ ಕಡಿಮೆ ಮಾಡುತ್ತೆ ಇದು. ದೇಹದ ಯಾವ ಭಾಗದಲ್ಲಿ ಗ್ಯಾಸ್ ಆದರೂ ಕೂಡ ಅದನ್ನು ಕೂಡ ಹೊರ ಹಾಕುವಂಥ ಕೆಲಸ ಮಾಡುತ್ತೆ. ಒಂದು 2 ನಿಮಿಷ ಟೈಮ್ ಇದ್ದರೆ ಸಾಕು. ದಿನಕ್ಕೆ ಈ ಕಸ್ತೂರಿ ಬೀಜದ ಶರಬತ್ತನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಪ್ರತಿದಿನ ಕುಡಿತಾ ಇದ್ದರೆ ದೇಹದ ಉಷ್ಣಾಂಶ ಕೂಡ ನಿಯಮಿತವಾಗಿ ಬ್ಯಾಲೆನ್ಸ್ ಆಗಿ ಇರುತ್ತೆ. ನೀವು ಈ ವಿಧಾನದಲ್ಲಿ ಪ್ರತಿದಿನ ಕುಡಿತಾ ಬನ್ನಿ. ರುಚಿ ಹೇಗಿತ್ತು ಅಂತ ಕೂಡ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.